ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಹೋಮ ಹವನಗಳು ಮಾಡಿಸಿದ್ದೀವಿ, ಆದರೂ ಕೂಡ ನಮಗಿರುವಂಥ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ಅತಿ ಶೀಘ್ರವಾಗಿ ನೀವು ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಇವತ್ತಿನ ಒಂದು ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಈ ಶಕುನಗಳ ಬಗ್ಗೆ ಮಾತನಾಡುವಾಗ ನಾವು ಹೇಳ್ತಾ ಇರ್ತೀವಿ, ಏನೋ ಇವತ್ತು ಗೊತ್ತಿಲ್ಲಪ್ಪ ಬೆಳಗ್ಗೆಯಿಂದ ನನಗೆ ಎಡಗೈ ಕೆಡಿತಾ ಇದೆ ಅಂತಾರೆ, ಅಥವಾ ಕೆಲವರು ಹೇಳ್ತಾರೆ ನನಗೆ ಬಲಗೈ ಕೆಡಿತಾ ಇದೆ ಅಂತ. ಸೊ ಇದು ಎಡಗೈ ಹೆಣ್ಮಕ್ಳಿಗೆ ಒಳ್ಳೆಯದು, ಬಲಗೈ ಗಂಡು ಮಕ್ಳಿಗೆ ಒಳ್ಳೆಯದು, ಇದು ಯಾವ ರೀತಿ ಕನ್ಸಿಡರ್ ಮಾಡಬೇಕು? ಅಥವಾ ನಾವು ಯಾವುದಾದ್ರೂ ಕೆಲಸಕ್ಕೆ ಹೋಗುವಾಗ ನಮ್ಗೆ ಅದು ಇಂಡಿಕೇಶನ್ ಕೊಡುತ್ತಾ ಆ ಕೆಲಸ ನಮ್ಗೆ ಅಲ್ಲಿ ಆಗುತ್ತೆ ಇಲ್ಲ ಅನ್ನುವಂಥದ್ದು, ಅಥವಾ ಇದು ನಮಗೇನಾದರೂ ಬ್ಯಾಡ್ ಲಕ್ಕ, ಗ್ರಹಚಾರ ಇರುತ್ತಾ ಇದರಿಂದ? ಇದನ್ನು ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೇರವಾಗಿ ವಿಷಯಕ್ಕೆ ಬರೋದಾದರೆ, ಇದು ಬಹಳ ಜನಕ್ಕೆ ಅನುಭವ ಆಗಿದೆ, ವಿತ್ ನನಗೂ ಕೂಡ ಬಹುಶಃ ಬಹಳ ಹೆಚ್ಚಿಗಾಗತ್ತೆ. ನನ್ನ ಬಹಳ ಜನ ಕೇಳಿದ್ದೀನಿ ಕೂಡ. ಇದು ಹೇಗೆ ಅಂತಂದರೆ, ಈ ಮಳೆ ಬರುವ ಮುನ್ನ ಯಾವ ರೀತಿಯಾಗಿ ಮೋಡ ಕವಿದ ವಾತಾವರಣ ಇರ್ತಕ್ಕಂಥದ್ದು, ಗುಡುಗು ಸಿಡಿಲು ಬರ್ತಕ್ಕಂಥದ್ದು ಇದೆಯೋ, ಆ ಶಬ್ದ ಆರ್ಭಟಗಳ ಮಧ್ಯೆ ಮಳೆ ಬರುವುದಕ್ಕೆ ಇಂಡಿಕೇಶನ್ ಇದು. ಹೌದು. ಹಾಗೆಯೇ ಸೈಲೆಂಟಾಗಿದ್ದೀರಿ, ಇದ್ದಕ್ಕಿದ್ದ ನಿಮ್ಮ ಮನೆ ಮುಂದೆಗಡೆ ಜೋರಾಗಿ ನಾಯಿ ಓ ಅಂತ ಸೌಂಡ್ ಮಾಡ್ತಾಯಿದ್ದೆ, ಬೊಗಳುತ್ತಿದೆ. ಆವಾಗ ನಿಮಗೇನು ಅರ್ಥ? ಯಾರೋ ಬಂದಿದ್ದಾರೆ ಅಂತ. ಈ ರೀತಿಯಾಗಿ ಶಕುನಗಳು ಏನು ಹೇಳ್ತಾವೆ ಅಂತಂದರೆ, ಮೌನವಾಗಿ ಹೆಣ್ಣು ಮಕ್ಕಳಿಗೇನಾದರೂ ಎಡಗೈ ಕೆರೆತ ಒರಿಜಿನಲಾಗಿ ಇದು ನಾನು ಹೇಳ್ತಾ ಇದ್ದೀನಿ, ಅವರು 100ಕ್ಕೆ 100 ಕೂಡ ಆ ಹೆಂಡತಿ ಅಷ್ಟೇ ಪ್ರಾಮಾಣಿಕ ಗಂಡನ ಪ್ರೀತಿಸ್ತಿರಬೇಕು, ಅಷ್ಟೇ ಪ್ರಾಮಾಣಿಕವಾಗಿ ಗಂಡ ಹೆಂಡತಿನ ಪ್ರೀತಿಸ್ತಿರಬೇಕು. ಇಬ್ಬರ ಒಳಗಡೆ ವೈಷಮ್ಯಗಳಿರಬಾರ್ದು, ಇಬ್ಬರ ಮನಸ್ಸುಗಳೊಳಗಡೆ ಕ್ಷುಲ್ಲಕ ಇರಬಾರ್ದು, ಇಬ್ಬರಿಗೂ ಕೂಡ ಖೇದ ಭಾವನೆಗಳಿರಬಾರ್ದು, ಒಬ್ಬರು ಉತ್ತರಕ್ಕೆ ಇನ್ನೊಂದು ದಕ್ಷಿಣಕ್ಕೆ ಇರಬಾರ್ದು. ಸುಮಾರು ವರ್ಷಗಳಿಂದ ಗಂಡ ಹೆಂಡತಿನಲ್ಲಿ ಬಹುಶಃ ಮೇಲ್ನೋಟಕ್ಕೆ ಅವ್ರ ಗಂಡ ಹೆಂಡತಿ, ಆದರೆ ಒಳಗಡೆ ಇನ್ನರ್ ಸೈಡ್ ನೀವು ಥಿಂಕ್ ಮಾಡಿದಾಗ ಈ ಒಬ್ರಿಗೊಬ್ಬರು ಕಚ್ಚಾಡ್ಕೊಳ್ತಿರ್ತಾರೆ, ಹಾವು ಮುಂಗಿಸಿ ಥರ. ಇವು ಅಪ್ಲೇನೇ ಆಗಲ್ಲ. ಒಟ್ಟಾರೆ ಆ ಮನೆಯಲ್ಲಿ ಆ ದಾರಿದ್ರ್ಯ ಅಂತಕ್ಕಂಥದ್ದು ಸುತ್ತುತ್ತಾ ಇರುತ್ತೆ. ಅದು ಕೆರೆತ ಬಂದರೂ ಪ್ರಯೋಜನ ಬಂದಿಲ್ಲ, ಅದು ಅಯ್ಯೋ ನನಗೆ ಬಂತು ಗುರುಗಳೇ ಅದಾಗಲಿಲ್ಲ ಅಂತ ಅವ್ರು ಮಾತಾಡ್ಕೊಂಡಿರ್ತಾರೆ, ಗೊತ್ತಾಗಲ್ಲ. ಆದರೆ ಈಗ ನಾನು ಹೇಳ್ತಾ ಇರೋ ಪಾಯಿಂಟ್ ಹೇಗೆ ಅಂತಂದರೆ, ನೀವು ಚೆಕ್ ಮಾಡಿ. ಕೆಲವರು ಗುರುಗಳೇ ನನಗೆ ಯಾಕೋ ಎಡಗಣ್ಣು ನೋಡ್ಕೊಳ್ತಾ ಇದೆ ಅಂತಾರೆ. ನನ್ನ ಹತ್ರ ಬಂದರು ಕೆಲವರು. ಎಡಗಣ್ಣು ಗಂಡಸಿಗೆ ಹೊಡ್ಕೊಂಡಾಗ ಕೆಲವೊಂದು ಏನೋ ಅದು ಕ್ಲಾಶ್ ಆಗುವಂಥದ್ದು ಇರುತ್ತೆ, ಜಗಳ ಆಗ್ತಕ್ಕಂಥದ್ದೆಲ್ಲ ಕಾಣಿಸುತ್ತೆ. ಬಲಗಣ್ಣು ಹೊಡ್ಕೊಳ್ತಕ್ಕಂಥದ್ದು ಅಥವಾ ಗಂಡಸರಿಗೆ ಬಲಗೈ ಕೆರೆತ ಆಗ್ತಕ್ಕಂಥದ್ದು ಇತ್ತು ಅಂತಂದರೆ ಮಾತ್ರ 36 ತಾಸು ಅಥವಾ 12 ತಾಸು ಅಥವಾ 6 ತಾಸು, ಕೊನೆ ಪಕ್ಷ 1 ತಾಸು ಒಳಗಡೆ ಯಾವುದೊಂದು ಮಿರಾಕಲ್ ಅವ್ರು ಅಂದ್ಕೊಂಡಿರ್ತಾರೆ. ಇವ್ರನ್ನ ಯಾರೋ ಕೇಳಿರ್ತಾರೆ, 8 ದಿನದಲ್ಲಿ ಒಂದು ಮಾತು ಕೊಟ್ಟಿರಲ್ಲ. 8ನೇ ದಿನ 6ನೇ ದಿನ ಕೆರೆತ ಆಗ್ತಾ ಇರುತ್ತೆ. 7ನೇ ದಿನ ಇವನು ಪಕ್ಕ ಕೊಡ್ತಾನೆ ನನಗೆ ಅನ್ನೋದನ್ನು ನೀವು ಡೌಟ್ ಇಲ್ಲದೆ ಅವನ್ನ ನೀವು ಮಾತಾಡೋಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಂದು ರೌಂಡ್ ಖುಷಿಯಾಗಿ ಅವ್ನು ಕೊಡ್ತಾನೆ ಅನ್ನೋ ಇಂಡಿಕೇಶನ್ ಅದೇ. ಅವ್ನು ಕೊಡ್ತಾನೆ ಕಣೆ ನಿನಗೆ. 6 ದಿನ ಅವು 8 ದಿನ ಹೇಳಿದ್ದ, 6 ಮುಗೀತು, 7ನೇ ದಿನ ಬಂತು, 7ನೇ ದಿನ ಅವನಿಗೆ ಕೆರೆತ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನನ್ನು ಇನ್ನು ಸ್ವಲ್ಪ ಮುದ್ದಾಗಿ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ, ಖುಷಿಯಿಂದ ಮಾತಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆಯೇ ಗಂಡ ಹೆಂಡತಿ ತುಂಬ ನಡೀತಿದೆ, ನಾನು ನೋಡಿದ್ದೀನಿ, ಕೇಳಿದ್ದೀನಿ ಕೂಡ. ಅದಕ್ಕಾಗಿ ಆ ತರಹದ ಹೆಣ್ಣು ಮಕ್ಕಳಿಗೆ ಎಡಗೈ ಏನಾದರೂ ಕೆರೆತ ಆಯಿತು ಅಂತಂದರೆ ಖಚಿತ ಅವ್ರ ಮನೆಗೆ ಹಣ ಬರುತ್ತೆ. ಅದೇ ಅವರ ಯಜಮಾನಿಗೆ ಕೆರೆತ ಆಗುತ್ತೆ ಅಂತಂದರೆ ಗೊತ್ತಿಲ್ಲ, ಅವ್ರಿಗೆ ಯಾವುದೋ ಒಂದು ಬರಬೇಕಾಗಿರ್ತಕ್ಕಂಥದ್ದು ಒಂದು ಉಳುಕಿ ಹಾಕಿದ ಅಮೌಂಟನ್ನು ಖಂಡಿತ ಬರುತ್ತೆ. ಇದು ಶಕುನಗಳು ಇದೆ, ನಾನು ಎಷ್ಟೋ ಸಲ ಕೂಡ ಹೇಳಿದ್ದೀನಿ. ಖಂಡಿತವಾಗ್ಲೂ ಕೂಡ ಇದು ನಡೆಯುತ್ತೆ. ಖಂಡಿತ ಗುರುಗಳೇ, ಇದೊಂದು ಅನುಮಾನ ಇತ್ತು. ಯಾಕಂದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅನ್ನೋಂಥದ್ದು ಗೊತ್ತಿರಲಿಲ್ಲ. ಬಟ್ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ಮೇಲೆ ಇನ್ನು ಮುಂದೆ ನಾವು ನಂಬೋದು ಆರಾಮಾಗಿ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ಸೊ ನಿಮಗೂ ಕೂಡ ಏನಾದರೂ ಈ ರೀತಿ ಶಕುನಗಳಾಗ್ತಾ ಇತ್ತು ಅಂತಂದರೆ, ಯಾವುದರಲ್ಲಿ ಲೆಫ್ಟ್ ಹ್ಯಾಂಡ್ ಆದರೆ ಏನು, ರೈಟ್ ಹ್ಯಾಂಡ್ ಆದ್ರೂ ಇದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.